ಮನೆಯಲ್ಲಿ ಕ್ರೀಮ್, ಅಮೃತಾಂಜನ್, ಜೇನುತುಪ್ಪ, ಉಪ್ಪಿನಕಾಯಿ ಅಂತ ಯೂಸ್ ಮಾಡಿದಾಗ ಈ ಥರ ಬಾಟಲ್ಸ್ ಬರುತ್ತೆ. ಸೊ ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ. ಸೊ ಖಾಲಿ ಆದ ಬಿಸಾಡೋ ಬಾಟ್ಲನ್ನ ಇವತ್ತು ಯಾವ ರೀತಿ ಬಳಸ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನೊಂದು ಫೇಸ್ ಕ್ರೀಮು ಲೋಟಸ್ದು ಖಾಲಿ ಆಗಿತ್ತು. ಈ ಥರ ಯಾಕಪ್ಪ ಬಿಸಾಡೋದು, ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ ಅಂತ ನಾನಿಲ್ಲಿ ಟ್ರೈ ಮಾಡಿದೆ. ಸೂಪರಾಗಿ ಕೆಲಸ ಮಾಡ್ತು. ಮೊದಲಿಗೆ ಅದರಲ್ಲಿ ಸ್ವಲ್ಪ ಕ್ರೀಮ್ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಬಿಡೋಣ. ವಾಶ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಅದು ಮಾಯ್ಶ್ಚರೈಸರ್ ಆಗಿರೋದ್ರಿಂದ ಸ್ವಲ್ಪ ಜಿಡ್ಜಿಡ್ಡಾಗಿರುತ್ತೆ. ಆದ್ದರಿಂದ ತೊಳೆಯೋದು ಬೇಡ, ಒರೆಸ್ಕೊಂಬಿಡೋಣ. ನಂತರ ನಾನಿಲ್ಲಿ ಕ್ಯಾಂಡಲ್ ತೊಗೊತಾ ಇದ್ದೀನಿ. ಕ್ಯಾಂಡಲ್ನ ಇಲ್ಲಿ ನಾವು ಬಿಸಿ ಮಾಡಿ ಕರಗಿಸ್ಕೋಬೇಕು. ಹಾಗೆ ಕ್ಯಾಂಡಲ್ ಇಟ್ಟರು ಕೂಡ ಕರಗೋಗುತ್ತೆ. ಸ್ವಲ್ಪ ಪೀಸ್ ಮಾಡಿದ್ರು ಕೂಡ ಇನ್ನೂ ಬೇಗ ಕರಗತ್ತೆ. ಸೊ ನಾನಿಲ್ಲಿ ಕರಗಿಸ್ಕೊಂಬಂದಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ, ಸ್ವಲ್ಪ ಕಲರಿಂಗಾಗಿ ಕಾಣೋದಕ್ಕೆ ಇಲ್ಲಿ ಚುಮ್ಕಿ ಅಂದರೆ ಗ್ಲಿಟರ್ಸ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಇದನ್ನು ಬಾಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಹೆಂಗಪ್ಪ ಕೆಲಸ ಮಾಡುತ್ತೆ ಅಂದರೆ, ಇದನ್ನು ನಾವು ಶಾಪ್ಸಲ್ಲಿ ನಾವು ಕೊಂಡ್ಕೊಳ್ಳೋಕೆ ಹೋದ ಇದನ್ನು ಹೋಮ್ ಸೆಂಟರ್ ಕ್ಯಾಂಡಲ್ ಅಂತ ಕೂಡ ಕರೀತಾರೆ ಇದನ್ನೆಲ್ಲನೂ. ಸೊ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಫಂಕ್ಷನ್ಸ್ ಅಂದರೆ ಬರ್ಡೇ ಪಾರ್ಟಿ ಆಗಿರ್ಬೋದು, ಕ್ಯಾಂಡಲ್ ಡಿನ್ನರ್ ಅಂತ ಮಾಡ್ಕೋತೀವಲ್ವ, ಅದಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ಬತ್ತಿ ಹಾಕಬೇಕು. ಬತ್ತಿ ಹಾಕಿದಾಗ ಅದು ನಿಲ್ಲಲ್ವಲ್ಲ, ಅದನ್ನು ನಾನು ಬಟ್ಟೆ ಕ್ಲಿಪ್ ಹಾಕೋತಾ ಇದ್ದೀನಿ. ಬಟ್ಟೆ ಕ್ಲಿಪ್ ಬೇಡ ಅಂದರೆ ಸ್ಪೂನ್ ಕೂಡ ಗ್ರಿಪ್ಪಾಗಿ ಸೈಡ್ಗೆ ಇಟ್ಬಿಟ್ರೆ ಆರಾಮ್ಸೆ ನಿಲ್ಲುತ್ತೆ. ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಅಷ್ಟೇ. ಗಟ್ಟಿ ಆದಮೇಲೆ ಸೂಪರಾಗಿ ಕಾಣುತ್ತೆ ನೋಡಿ. ಈಗ ಇದು ಪ್ಲೈನಾಗಿ ಇಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದಕ್ಕೇನಾದರೂ ಥ್ರೆಡ್ಡು, ಲೇಸು ಏನಾದರೂ ಹಾಕೋಣ. ನಾನಿಲ್ಲಿ ಸಿಂಪಲ್ಲಾಗಿ ಇದನ್ನು ಉಲನ್ ಥ್ರೆಡ್ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಯಾವುದೋ ಒಂದು ಕಲರ್ ಚುಮ್ಕಿ ಥರ ಇರೋವಂಥ ಲೇಸು ಏನಾದರೂ ಕಟ್ಬಿಟ್ರೆ ಕೂಡ ಸೂಪರಾಗಿ ಕಾಣುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೋದ್ರೆ ಸೆಂಟರ್ ಕ್ಯಾಂಡಲ್ ಅಂತ ಸರ್ಚ್ ಮಾಡಿ ನೋಡಿ ಗೂಗಲಲ್ಲಿ. ₹300 ಮೇಲೇ ಇರುತ್ತೆ, ಕಡಿಮೆ ಅಂತೂ ಇರೋದಿಲ್ಲ. ಸೊ ಚೆನ್ನಾಗಿ ಕಾಣುತ್ತೆ ಇದು. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಕೆಲವೊಂದು ಪಿಕ್ಸ್ ಕೂಡ ನಿಮಗೆ ಆನ್ಲೈನಲ್ಲಿರುವಂಥ ಪಿಕ್ಸ್ ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ಈ ಥರ ಮಾಡ್ಕೊಂಡು ಇನ್ನೂ 2 ನನ್ನ ಮನೇಲಿ ಈ ಥರ ಕಪ್ಸ್, ಯಾವುದು ಬಾರ್ಬಿಕ್ಯೂಗೆ ಹೋಗಿದ್ದೆ. ಸೊ ಅಲ್ಲಿ ಈ ಥರ ಕಪ್ಸಲ್ಲಿ ಕೇಕ್ ಹಾಕ್ಕೊಟ್ಟಿದ್ರು. ಸೊ ತೊಗೊಬಂದೆ ಖಾಲಿಯಾಗೆ. ಚೆನ್ನಾಗಿತ್ತು ನೋಡ್ಲಿಕ್ಕೆ ಕೂಡ. ಯಾಕೆ ವೇಸ್ಟ್ ಮಾಡೋದು ಅಂತ ಈ ಥರ ಡೆಕೋರೇಟಿವ್ ಆಗಿ ನಾನು ರೆಡಿ ಮಾಡಿಕೊಂಡೆ. ಈಗ ಹಚ್ಚಿ ತೋರಿಸ್ತೀನಿ. ಸೂಪರಾಗಿ, ನನಗಂತೂ ತುಂಬಾ ಇಷ್ಟ ಆಯಿತು. ಯಾವುದೇ ಕಾರಣಕ್ಕೂ ಮನೇಲಿ ಯಾವುದೋ ಒಂದು ವಸ್ತು ಬಿಸಾಡೋಕ್ಕೆ ಬದಲು ನಾವು ಯೋಚನೆ ಮಾಡಬೇಕು, ಒಂದಕ್ಕೆ ಉಪಯೋಗ ಆಗತ್ತೆ ಅಂತ. ಸೊ ನೋಡಿ, ಯಾವುದೇ ರೀತಿ ಖರ್ಚಿಲ್ದಿರ ಮನೇಲಿ ಯಾವುದೋ ಒಂದು ವೇಸ್ಟ್ ಆಗಿ ಬಿದ್ದಿರೋ ಅಂಥ ಬಿಸಾಡೋ ಅಂಥ ವಸ್ತುವಿಂದ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ರೆಡಿ ಮಾಡೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದ್ರ ಮುಂದೆ ಹಿಂದ್ಗಡೆ ಒಂದು ಮನಿ ಪ್ಲ್ಯಾಂಟು, ಒಂದು ಫ್ಲವರ್ ಪಾಟ್ ಇಟ್ಬಿಟ್ರೆ ಅಂತೂ ಸೂಪರಾಗಿ ಕಾಣುತ್ತೆ. ಸೊ ನೋಡಿ, ಇದ್ರ ಮುಂದೆ ಕೂತ್ಕೊಂಡು ಊಟ ಮಾಡಿದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಟೈಮು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಬರ್ಡೇ ಪಾರ್ಟೀಸನ್ನೋ ಇಲ್ಲ ನಾರ್ಮಲಾಗಿ ಹಬ್ಬ ಹರಿದಿನ ಡೆಕೋರೇಟಿವ್ ಆಗಿ ಕಾಣಬೇಕಂದ್ರೆ ಈ ಟ್ರಿಕ್ಸ್ನ, ಈ ಬಾಟ್ಲನ್ನ ಬಿಸಾಡದೆ ಈ ಥರ ಯೂಸ್ ಮಾಡ್ಕೊಂಡು ನೋಡಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.